ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಇಷ್ಟು ದಿನ ಎಲ್ಲ ಆಬ್ಸೆಂಟ್ ಆಗಿದ್ಯಾ ಅಂದ್ಕೊತಿದ್ದೀರಾ? ಸಾರಿ, ನನ್ನ ಎಕ್ಸಾಮ್ಸ್ಗಳು ನಡೀತಿತ್ತು. ಸೊ ಅದಕ್ಕೋಸ್ಕರ ನಾನು ಎಲ್ಲೂ ಹೊರಗಡೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಪ್ಲಸ್ ವೀಡಿಯೋಸ್ ಬೇರೆ ನನ್ನ ಹತ್ರ ಇರಲಿಲ್ಲ. ಸೊ ರೆಗ್ಯುಲರಾಗಿ ಅಪ್ಲೋಡ್ ಇರಲಿಲ್ಲ. ಆಲ್ಮೋಸ್ಟ್ 2 ವಾರ ಆಗ್ತಾ ಬಂತು ಅನಿಸುತ್ತೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿ. ಸೊ ಕಂಪ್ಲೀಟಾಗಿ ಎಕ್ಸಾಮ್ಸ್ ಎಲ್ಲ ಮುಗೀತು. ಡೇಟ್ ನೋಡ್ಕೊಂಬಿಡಿ, ಮಂಡೇ. ಬಟ್ ನೀವು ಈ ವಿಡಿಯೋನ ವೆಡ್ನೆಸ್ಡೇ ಹಂಗೆ ನೋಡ್ತಿರ್ತೀರಾ ಅಂದ್ಕೊತೀನಿ. ಈ ವೆಡ್ನೆಸ್ಡೇ ಅನ್ನೋದು ಜ್ಞಾಪಕ ಅಂದರೆ ಬುಧವಾರ ಅನ್ನೋದು ನಾವು ಒಂಚೂರು ಜ್ಞಾಪಕ ಇಟ್ಕೊಳ್ಳಿ. ಹೇಳ್ತೀನಿ ಏನಕ್ಕೆ ಬುಧವಾರ ಅಂತ ಸ್ಪೆಸಿಫೈ ಮಾಡಿದೆ ಅಂತ. ಸೊ ಇವತ್ತಿನ ಜರ್ನಿ ಬಂದ್ಬಿಟ್ಟು ರೀಸೆಂಟಾಗಿ ಆ ವಿಡಿಯೋ ಅಪ್ಲೋಡ್ ಆಗಿತ್ತು, ಬಟ್ ಫುಲ್ ವೀಡಿಯೋ ಆಗಿರಲಿಲ್ಲ. ಸೊ ನೀವೆಲ್ಲ ರಿಕ್ವೆಸ್ಟ್ ಮಾಡಿದ್ರಾ, ಇನ್ಸ್ಟಾಗ್ರಾಮಲ್ಲಿ ಸಹ ರಿಕ್ವೆಸ್ಟ್ ಮಾಡಿದ್ರಾ ಆ ವಿಡಿಯೋ ಫುಲ್ಲು ಬರಲಿ ಅಂತ. ಸೊ ಅದಕ್ಕೋಸ್ಕರ ಏರ್ಪೋರ್ಟ್ನಂತೆ ಇರುವಂತಹ SMVT ಬೆಂಗಳೂರಿನಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಯಾವ ಟ್ರೈನಪ್ಪ ಅಂತ ಹೇಳಿದ್ರೆ ಒಂದು ಸತಿ ಟ್ರೈಲರ್ ನೋಡ್ಕೊಂಬನ್ನಿ, ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಿಂಗೆ ಹೋಗುತ್ತೆ ಈ ಕಡೆ ಡೈರೆಕ್ಷನ್, ಇದೇನು ಇವತ್ತು ಹಿಂಗೆ ಹೋಗ್ತಿದೆ. ಏನಕ್ಕೆ ನಿಲ್ಲತ್ತೆ ಅಂತ ಇನ್ನೂ ಗೊತ್ತಂತೂ ಆಗೋದೇ ಇಲ್ಲ. ಎಷ್ಟೊತ್ತು ನಿಲ್ಲತ್ತಂತೂ ಕೇಳೇಬಿಡ್ರಿ. ಅಣ್ಣ, ಮೈಸೂರು ಟ್ರೈನ್ ಅಲ್ವ ಇದು? ಒಂದು ಏನೋ ಆಗಿದೆ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಬೆಂಗಳೂರಿಂದ ಮೈಸೂರು ಓವರ್ ನೈಟ್ ಟ್ರೈನ್ ಆರಾಮಾಗಿ ಮಲ್ಕೊಂಡು ಹೋಗ್ಬೇಕಂತ ಏನಾದ್ರು ಪ್ಲ್ಯಾನ್ ಇದ್ದರೆ ಈ ಟ್ರೈನ್ ಬೆಸ್ಟ್ ಚೂಸ್ ಮಾಡ್ಕೊಂಬಿಟ್ರಿ. 2 ಟ್ರೈನಲ್ಲಿ ಸೈಡಲ್ಲಿ ನಿಲ್ಸ್ಬಿಟ್ಟು ಪ್ಯಾಸೆಂಜರ್ ಟ್ರೈನಲ್ಲಿ ಕ್ಲಿಯರ್ ಮಾಡ್ತಿದ್ದೆ. ಆ್ಯಕ್ಚುಲಿ ಯಶವಂತಪುರ ಸ್ಕಿಪ್ ಮಾಡ್ತಿದ್ದೆ ನೋಡಿ. 2 ಮೋಸ್ಟ್ ಪಾಪ್ಯುಲರ್ ಟ್ರೈನ್. ಶಾಕ್ ಆಗೋಯ್ತು ಅದೇ ತಕ್ಷಣ. ಇದೇನಪ್ಪ ಎಲ್ಲ ರಾಂಗ್ ಟ್ರೈನಲ್ಲಿ ಬಂದ್ಬಿಟ್ಟು ನಾನು ದಿನ ಕಾವೇರಿ ಡೈವರ್ಟೆಡ್ ಆಗಿದೆ ನೋಡಿ. ನೋಡಿದ್ದೀರಾ ಅನಿಸುತ್ತೆ ಯಾವ ಟ್ರೈನ್ ಅಂತ ಕೂಡ ಗೆಸ್ ಮಾಡಿರ್ತೀರಾ ಅಂದ್ಕೊತೀನಿ. ಇನ್ ಕೇಸ್ ಗೆಸ್ ಮಾಡಿಲ್ಲ ಅಂದರೆ ನಾನು ಇವತ್ತು ಟ್ರಾವೆಲ್ ಮಾಡ್ತಾ ಇರೋದು 06270 ಅಂದರೆ SMVT ಬೆಂಗಳೂರು ಮೈಸೂರು ಪ್ಯಾಸೆಂಜರ್ ಎಕ್ಸ್ಪ್ರೆಸ್ಸಲ್ಲಿ. ಟೈಮ್ ನೋಡ್ಕೊಂಬಿಡಿ, 11:25 ಆಗಿದೆ. ಸೊ 5 ನಿಮಿಷ ಇದೆ ನಮ್ಮ ಟ್ರೈನ್ ಹೊರಡೋಕ್ಕೆ. ಸೊ ಸ್ಟೇಷನ್ ಹೊರಗಡೆಯಿಂದನೇ ಬುಕ್ ಮಾಡ್ಬೋದಾಗಿತ್ತು, ಬಟ್ ಆದರೆ UTSನ ನೀವು ಸ್ಟೇಷನ್ ಒಳಗಡೆ ಏನಾದರೂ ಬಂದುಬಿಟ್ಟಿದ್ರೆ, ಫುಲ್ ಒಳಗಡೆ ಅಲ್ಲ, ಜಸ್ಟ್ ಸ್ಟೇಷನ್ ಪೆರಿಮೀಟರ್ ಒಳಗಡೆ ಏನಾದರೂ ನೀವು ಬಂದಿದ್ದರೆ ಆ್ಯಕ್ಯುರೇಸಿ ಅಂದ್ಬಿಟ್ಟು ಒಂದು ಎರರ್ ತೋರಿಸುತ್ತೆ. ಸೊ ಆ ಎರರ್ನ ಹೇಗೆ ಡೀಲ್ ಮಾಡೋದು ಅನ್ನೋದು ಸಹ ತೋರಿಸ್ಬಿಡ್ತೀನಿ ನೋಡಿ. ನಾನು ಇಲ್ಲಿ ನಿಂತಿದ್ದೀನಿ, ಸ್ಟೇಷನ್ನು ಅಲ್ಲಿದೆ, ಓಕೆನಾ? ಆಗಿದ ತಕ್ಷಣ ಸ್ಟೇಷನ್ ಒಳಗಡೆ ಏನಾದರೂ ನೀವು ಬಂದರೆ ಇಲ್ಲಿ QR ಬುಕ್ಕಿಂಗ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಜರ್ನಿ ಟಿಕೆಟ್, ಪ್ಲ್ಯಾಟ್ಫಾರ್ಮ್ ಟಿಕೆಟ್, ಸೂಪರ್ ಫಾಸ್ಟ್ ಚಾರ್ಜ್. ಜರ್ನಿ ಟಿಕೆಟ್ ಕ್ಲಿಕ್ ಮಾಡಿ. ಈ ಥರ ಸ್ಕ್ಯಾನರ್ ಓಪನ್ ಆಗುತ್ತೆ. ಯಾವ ಥರ QR ಕೋಡ್ ನೀವು ಸ್ಕ್ಯಾನ್ ಮಾಡಬೇಕು ಗೊತ್ತಾ? ಇಲ್ಲಿದೆ ನೋಡಿ, UTS ಅಂತ ಇರುತ್ತೆ ಅದರಲ್ಲಿ. ಆ ಥರದನ್ನು ನೀವು ಸ್ಕ್ಯಾನ್ ಮಾಡಬೇಕಾಗಿ ಬರುತ್ತೆ. ಬನ್ನಿ ತೋರಿಸ್ತೀನಿ, ಸ್ಕ್ಯಾನ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಮೆನ್ಷನ್ ಆಗಿರುತ್ತೆ, ಇದನ್ನು ನೀವು ಸ್ಕ್ಯಾನ್ ಮಾಡಬೇಕಾಗಿ ಬರುತ್ತೆ. ಇನ್ನೊಂದು ಸತಿ ತೋರಿಸ್ತೀನಿ. ಜರ್ನಿ ಬೈ ಟಿಕೆಟ್ ಇದಾಗಿದ ತಕ್ಷಣ ಜರ್ನಿ ಟಿಕೆಟ್. SMVBಯಿಂದ ನಾನು ಹೋಗ್ತಿರೋದು ಮೈಸೂರು ತನಕ. ಸ್ಟೇಷನ್ ಕೋಡ್ MYS. ಟೈಮ್ ನೋಡಿ 11:29 ಆಗಿದೆ. ಸೊ ಪ್ರತಿದಿನ ಈ ಟ್ರೈನ್ 11:15ಗೆ, ಏನೋ ಗೊತ್ತಿಲ್ಲ, ಪ್ಲ್ಯಾಟ್ಫಾರ್ಮ್ 5ಅಲ್ಲಿ ಕೊಟ್ಟಿದ್ದಾರೆ ಇವತ್ತು. ನೋಡೋಣ ಬನ್ನಿ. 11:15 ಆಯಿತು. ನೋಡೋಣ ಆನ್ ಟೈಮ್ ಕ್ಲಿಯರೆನ್ಸ್ ಕೊಡ್ತಾರೋ ಇಲ್ವ ಅಂತ. ಸಾರಿ, ಅನ್ಫಾರ್ಚುನೇಟ್ಲಿ ಲೋಕೋ ತೋರ್ಸೋಕ್ಕಾಗಿಲ್ಲ. ಸೊ ಟ್ರೈನ್ ಒಳಗಡೆ ಬಂದಿದ್ದಾಯಿತು. 11:32 ಆಗಿದೆ. ಇನ್ನೂ ಟ್ರೈನ್ ಹೊರಟಿಲ್ಲ. 2 ನಿಮಿಷ ಆಲ್ರೆಡಿ ಹೊರಟಿದ್ದಾಯಿತು ನಮ್ಮ ಟ್ರೈನ್ SMVTಯಿಂದ. ಪ್ಲ್ಯಾಟ್ಫಾರ್ಮ್ ನಂಬರ್ 5. ಅವನು ರಾಂಗ್ ಟ್ರೈನಲ್ಲಿ ಹತ್ಬಿಟ್ನಾ? ಅಣ್ಣ, ಮೈಸೂರು ಟ್ರೈನ್ ಅಲ್ವ ಇದು? ಒಂದು ಏನೋ ಆಗಿದೆ ಗೊತ್ತಿಲ್ಲ. ರೋಡ್ ಡೈವರ್ಟ್ ಏನಾರು ಮಾಡಿಬಿಟ್ರ? ಯೂಶ್ವಲಾಗಿ ಟ್ರೈನು ಹಿಂಗೆ ಹೋಗುತ್ತೆ ಈ ಕಡೆ ಡೈರೆಕ್ಷನ್, ಇದೇನು ಇವತ್ತು ಹಿಂಗೆ ಹೋಗ್ತಿದೆ. ರೋಡ್ ಡೈವರ್ಟ್ ಏನಾರು ಮಾಡಿದ್ರಾ? ಓಹ್, ರಾಂಗ್ ಟ್ರೈನ್ ಅಲ್ಲ, ಮೈಸೂರು ಅಂತ ಹೇಳಿದ್ರು. ಸೊ ಸ್ವಲ್ಪ ಓಕೆ. ಓ ಕರೆಕ್ಟ್ ನೋಡಿ, ನಮ್ಮ ಟ್ರೈನ್ ಡೈವರ್ಟ್ ಆಗಿದೆ. ಟ್ರೈನ್ ಡೈವರ್ಟ್ ಆಗಿದೆ ನೋಡಿ, SMVTಯಿಂದ ಮೆಜೆಸ್ಟಿಕ್ವರೆಗೂ
ಬೆಂಗಳೂರು ಕಂಟೋನ್ಮೆಂಟ್ ಕ್ಯಾನ್ಸಲ್ ಆಗಿದೆ. ಸೊ ಮೇ ಬಿ ಲೊಟ್ಟೆಗೊಲ್ಲನಹಳ್ಳಿ ಕಡೆಯಿಂದ ಹೋಗ್ತಾನಾ? ಎಸ್, ಕರೆಕ್ಟ್. ಬಾನಸವಾಡಿ, ಹೆಬ್ಬಾಳಿ, ಲೊಟ್ಟೆಗೊಲ್ಲನಹಳ್ಳಿ, ಯಶವಂತಪುರ ಕಡೆ ಹೋಗ್ತಾನೆ. ಕಂಟೆಂಟ್ ಮಾಡೋಕ್ಕೋ ಏನೋ ಆಗ್ತಿದೆ ನೋಡಿ. ಓಕೆ, ಸೊ SMVTಯಿಂದ ಹೊರಟಿದ್ದೀವಿ. ಯೂಶ್ವಲಾಗಿ ಈ ಟ್ರೈನ್ ಹಿಂಗೆ ಹೋಗಲ್ಲ, ಅಂದರೆ ಇವಾಗ ಸದ್ಯಕ್ಕೆ ಹಿಂಗೆ ಹೋಗ್ತಿದ್ದಲ್ಲ, ಹಿಂಗೆ ಹೋಗಲ್ಲ. ಹಿಂಗೆ ಹೋದರೆ ಯಶವಂತಪುರ ಮತ್ತು ತುಮಕೂರು ಸೈಡಲ್ಲಿ ಹೋಗುತ್ತೆ. ಹಿಂಗೆ ಹೋಗ್ತೀವಿ ನಾವು. ಅಲ್ಲಿ ಶಾಕ್ ಆಗೋಯ್ತು ಹತ್ತಿದ ತಕ್ಷಣ, ಇದೇನಪ್ಪ ಯಾವ್ದಾರು ರಾಂಗ್ ಟ್ರೈನಲ್ಲಿ ಬಂದ್ಬಿಟ್ಟು ನಾನು ಲಾಸ್ಟ್ ಮೂಮೆಂಟಲ್ಲಿ ಬೇರೆ 11:21 ಸ್ಟೇಷನ್ ಒಳಗಡೆ ಎಂಟ್ರಾದೆ. ಅದಾದಮೇಲೆ UTS ಏನೋ ಇಶ್ಯೂ ಮಾಡ್ತಿತ್ತು, ಅದು ಸ್ಟಾರ್ಟ್ ಮಾಡೋ ಅಷ್ಟಲ್ಲಿ ಆಮೇಲೆ ಟೈಮ್ ನೋಡ್ತೀನಿ 11:28, 2 ನಿಮಿಷ ಇದೆ, ಓಡ್ಕೊಂಬಂದಿದ್ದಾಯ್ತು. ಆಮೇಲೆ ಬಂದು ಹತ್ಕೊಂಡೆ, ಡೈರೆಕ್ಟಾಗಿ ಹತ್ಕೊಂಡು ನೋಡ್ತೀನಿ ಈ ಟ್ರೈನ್ ಹಿಂಗೆ ಹೋಗ್ತಿದೆ. ಸೊ ತುಂಬ ದಿನದಿಂದ ಆಸೆ ಇತ್ತು ರೂಟ್ ಡೈವರ್ಟೆಡ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೇಕಂದ್ಬಿಟ್ಟು. ಏನೋ ಹಣೆ ಬರದಲ್ಲಿ ಏನು ಬರ್ತಿದೆಯೋ ಗೊತ್ತಿಲ್ಲ. ಅನ್ಫಾರ್ಚುನೇಟಾಗಿ ಅಂತ ಹೇಳ್ಬೋದು, ಇಲ್ಲ ಲಕ್ ಅಂತಲೇ ಹೇಳ್ಬೋದು. ರೂಟ್ ಡೈವರ್ಟೆಡ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ ಇವತ್ತು. ಓಕೆ, ಸೊ ನೋಡೋಣ ಹೇಗಿರುತ್ತೆ. ಹೊಸ ರೂಟ್ ಇದು. ಯೂಶ್ವಲಾಗಿ ಹಂಗೆ ಹೋಗ್ತಾನೆ, ಅಂದರೆ SMVTಯಿಂದ ಸ್ಟ್ರೈಟ್ ಹೋಗಿ ರೈಟ್ ಹೊಡೆದು ಬೆಂಗಳೂರು ಕಂಟೋನ್ಮೆಂಟು ಈಸ್ಟು ಹಾಗಿಂದ ಮೆಜೆಸ್ಟಿಕ್ ಹೋಗ್ತಾನೆ. ಅಂದರೆ ಈಸ್ಟು ಮತ್ತು ನೆಕ್ಸ್ಟು ಬೆಂಗಳೂರು ಕಂಟೋನ್ಮೆಂಟು, ಅಲ್ಲಿಂದ ಮೆಜೆಸ್ಟಿಕ್ ಹೋಗ್ತಾನೆ. ಇವತ್ತು ಹೆಬ್ಬಾಳದಿಂದ ನೆಕ್ಸ್ಟು ಲೊಟ್ಟೆಗೊಲ್ಲನಹಳ್ಳಿ, ಅಲ್ಲಿಂದ ಲೆಫ್ಟ್ ಡೈವರ್ಷನ್ ಯಶವಂತಪುರದಿಂದ ಸ್ಟ್ರೇಟ್ ಮಾಮೂಲಿ ಯಶವಂತಪುರದಿಂದ ಸ್ಟ್ರೇಟ್ KSR ಬೆಂಗಳೂರು ಹೋಗ್ತಾನೆ. ಅಲ್ಲಿಂದ ಸೇಮ್ ರೂಟ್ ಇರುತ್ತೆ. ಹಾಗೆ ರೂಟ್ ಬಗ್ಗೆ ಕೂಡ ಮಾತಾಡ್ಕೊಂಬಿಡೋಣ. SMVTಯಿಂದ ಆದಮೇಲೆ ಬೆಂಗಳೂರು ಕಂಟೋನ್ಮೆಂಟಿಂದ ಮೆಜೆಸ್ಟಿಕ್ಕಿಂದ ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ಆಮೇಲೆ ಹಾಗೆ ಸ್ಟ್ರೈಟಾಗೆ ನಾವು ಮೈಸೂರು ರೀಚ್ ಆಗ್ತೀವಿ. 4:15 ಸರಿಸುಮಾರು ಏನೋ ಟೈಮ್ ಕೊಟ್ಟಿದ್ದಾನೆ. ಇಲ್ಲಿಂದ 11:15 ಹೊರಡೋದೆ. ಸೊ ಸರಿಸುಮಾರು 5 ಗಂಟೆ ಈ ಟ್ರೈನು SMVTಯಿಂದ, ಅಂದರೆ ಬೆಂಗಳೂರಿಂದ ಮೈಸೂರವರೆಗೂ ತೊಗೊಳ್ಳೋದೆ. ಪ್ರತಿಯೊಂದು ಸ್ಟಾಪು ಈ ಟ್ರೈನ್ ನಿಲ್ಲುತ್ತೆ. ಸೊ ಒಂದು ಪ್ಯಾಸೆಂಜರ್ ಟ್ರೈನ್ ಅಂತಲೇ ಕನ್ಸಿಡರ್ ಮಾಡ್ಬೋದು ಈ ಟ್ರೈನ್ನ. ಬನ್ನಿ ನೋಡೋಣ ಜರ್ನಿ ಹೇಗಿರುತ್ತೆ ಅಂತ. ಸ್ಟಾರ್ಟಿಂಗಲ್ಲೇ ಒಳ್ಳೆ ಟ್ವಿಸ್ಟ್ ಇದೆ ಈ ಟ್ರೈನ್ ಅಂತೂ. ಟೋಟಲಾಗಿ ಈ ಟ್ರೈನ ಕೋಚ್ ಕಾಂಪೋಸಿಷನ್ ಬಗ್ಗೆ ಹೇಳಬೇಕಂದ್ರೆ, ಕೋಚ್ ಕಾಂಪೋಸಿಷನ್ ಏನಕ್ಕಪ್ಪ ಹೇಳ್ತಿದ್ದಾರೆ ಅಂದರೆ ತೋರಿಸ್ತಿದ್ವಿ. ನಾನು ಹತ್ತಿರದ ಸ್ಲೀಪರ್ ಕ್ಲಾಸಲ್ಲಿ, ಪ್ಯಾಸೆಂಜರ್ ಟಿಕೆಟಲ್ಲೇ ನೀವು ಸ್ಲೀಪರ್ ಕ್ಲಾಸಲ್ಲಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಈ ಟ್ರೈನಲ್ಲಿ. ಎಷ್ಟು ಒಳ್ಳೆ ಟ್ರೈನ್ ಗೊತ್ತಾ ಇದು. ಬೆಂಗಳೂರಿಂದ ಮೈಸೂರಿಗೆ ಹೋಗೋಕ್ಕೆ ನಿಮ್ಗೆ ಏನಾದರೂ ಬೆಂಗಳೂರಿಂದ ಮೈಸೂರು ಓವರ್ ನೈಟ್ ಟ್ರೈನ್ ಆರಾಮಾಗಿ ಮಲ್ಕೊಂಡು ಹೋಗ್ಬೇಕಂತ ಏನಾದ್ರು ಪ್ಲ್ಯಾನ್ ಇದ್ದರೆ ಈ ಟ್ರೈನ್ ಬೆಸ್ಟು ಚೂಸ್ ಮಾಡ್ಕೊಂಬಿಟ್ರೆ. 40 ರೂಪಾಯಿನಲ್ಲಿ ನೀವು ಆರಾಮಾಗಿ SMVTಯಿಂದ ಮೈಸೂರವರೆಗೂ ಹೋಗ್ಬೋದು. ಅದು ಸ್ಲೀಪರಲ್ಲಿ ಬರೀ 40 ರೂಪಾಯಿನಲ್ಲಿ. ಯೋಚನೆ ಮಾಡಿ ಹೆಂಗಿದೆ ಅಂತ. ಓಕೆ, 3 ಸ್ಲೀಪರ್ ಕಂಪಾರ್ಟ್ಮೆಂಟ್ಸ್ ಇದೆ. ಜನರಲ್ ಕಂಪಾರ್ಟ್ಮೆಂಟ್ಸೇ ಸಹ ಅದನ್ನು ನೀವು ಅದರಲ್ಲೇ ಟಿಕೆಟ್ ತೊಗೊಂಡೇ ಹತ್ತಬೇಕಂತ ಏನಿಲ್ಲ. ಜನರಲ್ ಟಿಕೆಟ್ ತೊಗೊಂಡು ನೀವು ಅದರಲ್ಲಿ ಹತ್ಬೋದು. ಯಾರೇನು ಕೇಳಲ್ಲ ನಿಮ್ಮನ್ನು. ಅಂದರೆ ಟಿಕೆಟ್ ಕೇಳಲ್ಲ ಅಂತ ಹೇಳ್ತಿಲ್ಲ, ಟಿಕೆಟ್ ಇದ್ದರೆ ಏನಕ್ಕೆ ರಿಸರ್ವೇಷನ್ ಮಾಡ್ಕೊಂಡಿಲ್ಲ ಅಂತ ಯಾರೇನು ಕೇಳಲ್ಲ ಅಂತ ಹೇಳ್ತಿರೋದು. ಓಕೆನಾ. ಪ್ಲಸ್ ಸರಿಸುಮಾರು 10ರಿಂದ 11 ಕಂಪಾರ್ಟ್ಮೆಂಟ್ಸ್ ಏನೋ ಜನರಲ್ ಕಂಪಾರ್ಟ್ಮೆಂಟ್ಸ್ ಇದೆ. ಹಿಂದ್ಗಡೆ ಒಂದಷ್ಟಿದೆ, ಮುಂದ್ಗಡೆ ಒಂದಷ್ಟಿದೆ. ಮಧ್ಯದಲ್ಲಿ 3 ಕಂಪಾರ್ಟ್ಮೆಂಟ್ ಮಾತ್ರ ಸ್ಲೀಪರ್ ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಬಾನಸವಾಡಿ ಎಂಟ್ರ್ ಆಗ್ತಾಯಿದ್ದೀವಿ. ನೋಡಿರಿ ನಮ್ಮ ಟ್ರೈನಿಗೆ ಪ್ರಯಾರಿಟಿ ನೋಡಿರಿ. ಬೇರೆ ಟ್ರೈನಲ್ಲಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಪ್ಯಾಸೆಂಜರ್ ಟ್ರೈನಲ್ಲಿ ಕ್ಲಿಯರ್ ಮಾಡ್ತಿದ್ದಾರೆ ನೋಡಿರಿ. ಡೀಸೆಲ್ ಇಂಜಿನ್ ಜೊತೆ ಟ್ರೈನ್ ಇರುತ್ತೆ. ಟ್ರೈನ್ ಕಾಣಲ್ಲ. ಕೃಷ್ಣಾಜಪುರಂ 4D, ಸಾರಿ WDP 4D, ಕೃಷ್ಣಾಜಪುರಂ WAP 7, ಕೃಷ್ಣಾಜಪುರಂ ಆಲ್ಕೋ, ವಾಸ್ಕೋ ವೆಲಂಕಣಿ ಎಕ್ಸ್ಪ್ರೆಸ್ ಆ ಕಡೆ ನಿಂತಿದೆ ನೋಡಿ. ಸೊ ಬಾನಸವಾಡಿ ಎಂಟರ್ ಆಗ್ತಾಯಿದ್ದೀವಿ. ಸ್ಟಾಪ್ ಕೊಡ್ತಾನ? ಮೋಸ್ಟ್ಲಿ ಇಲ್ಲ ಅನಿಸುತ್ತೆ, ಯಾಕಂದರೆ ಪ್ಯಾಸೆಂಜರ್ಸ್ ಗೊತ್ತೇ ಇರಲ್ವಲ್ಲ ಈ ಟ್ರೈನಲ್ಲಿ ನಿಂತ್ಕೊಳ್ಳುತ್ತೆ ಅಂತ. ಮೋಸ್ಟ್ಲಿ ಕೊಡೋಲ್ಲ ಅನಿಸುತ್ತೆ. ಕೊಂಡಂಗೆ ಆಯಿತು. ಬಾನಸವಾಡಿನಲ್ಲಿ ಸ್ಟಾಪ್ ಮಾಡಿದರು. ಗೊತ್ತಿಲ್ಲ ಏನಕ್ಕೆ ಅಂತ. ಸಿಂಗಲ್ ಲೈನ್ ಸೆಕ್ಷನ್ ಇರೋ ಕಾರಣ ಇರಬಹುದು.
ರೂಟ್ ಡೈವರ್ಟೆಡ್ ಟ್ರೈನಲ್ಲಿ ಇದು ಒಂದೇ ಒಂದು ಪ್ರಾಬ್ಲಮ್ ರೀ, ಎಲ್ಲಿ ನಿಲ್ಲುತ್ತೆ ಅನ್ನೋದು ಗೊತ್ತಾಗಲ್ಲ, ಏನಕ್ಕೆ ನಿಲ್ಲುತ್ತೆ ಅಂತ ಇನ್ನೂ ಗೊತ್ತಂತೂ ಆಗೋದೇ ಇಲ್ಲ, ಎಷ್ಟೊತ್ತು ನಿಲ್ಲುತ್ತಂತೂ ಕೇಳೇ ಬಿಡ್ರಿ. ಸೊ ಈ ಥರ ರೂಟ್ ಡೈವರ್ಟೆಡ್ ಟ್ರೈನಲ್ಲಿ ಒಂದ್ಸಲಿ ಟ್ರಾವೆಲ್ ಮಾಡೋದು ಒಂದು ಒಳ್ಳೆಯದೇ ಅಂತ ಹೇಳ್ಬೋದು. ಯಾಕಂದರೆ ನಿಮಗೂ ಸಹ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ, ನಾನು ಸಹ ಇನ್ಫಾರ್ಮೇಷನ್ ತೊಗೊಂಡಂಗೂ ಸಹ ಆಗುತ್ತೆ. ಕ್ಲಿಯರ್ ಮಾಡಿದ್ರು 1 ನಿಮಿಷ ಹಾಲ್ಟ್ ಕೊಟ್ಟಿದ್ರು, ಹೊರಟಿದ್ದೀವಿ 1 ನಿಮಿಷ ಅನ್ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಮೇಲೆ. ಈ ವಿಡಿಯೋ ಮೇ ಬಿ ನೋಡಬೇಕಾದ್ರೆ ಮೋಸ್ಟ್ಲಿ ಬಾಣಸ್ವಾಡಿ ಸ್ಟಾಪೆಲ್ಲ ಕೊಡಲ್ಲ, ಯಾಕಂದರೆ ಟ್ರೈನ್ ಆ ಸೈಡಿಂದ ಹೋಗುತ್ತೆ. ಅಂದರೆ ಬೆಂಗಳೂರು ಕಂಟೋನ್ಮೆಂಟೇ ನಿಮ್ಮ ಫಸ್ಟು ಸ್ಟಾಪ್ ಬರುತ್ತೆ. ನಮ್ಮ ಲೋಕೋ ಪೈಲಟ್ ಸರು ಅಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಸರು ಸಿಗ್ನಲ್ ಎಕ್ಸ್ಚೇಂಜ್ ಮಾಡ್ತಿದ್ದಾರೆ. ನಮ್ಮ ಗಾರ್ಡ್ ಸರ್ ಏನು ಮಾಡ್ತಾನಿಲ್ಲ, ಮಾಡಲೇಬೇಕಂತೇನಿಲ್ಲ, ವಾಕಿ ಟಾಕಿನೆಲ್ಲ ಮಾತಾಡಿ ಕ್ಲಿಯರೆನ್ಸ್ ಮಾಡ್ಕೊಂಡಿರ್ತಾರೆ. ಬಟ್ ಫಾರ್ಮ್ಯಾಲಿಟಿ ರೀಸನ್ಸ್ಗೆ ಅಂದ್ಬಿಟ್ಟು ಇದು ಮಾಡ್ತಾರೆ. ಡ್ಯುಯಲ್ ಟರ್ನ್ ಹಾಕಿಂಗ್ ವ್ಯಾಪ್ 7 ಲೋಕೋಮೋಟಿವು, ಕೃಷ್ಣಾಜಪುರಂ ಲೋಕೋಮೋಟಿವ್, ಯಾವ್ದು ನಂಬರ್ ಗೊತ್ತಿಲ್ಲ ನೋಡಿ. ವ್ಯಾಪ್ 7 ಕ್ಲಿಯರೆನ್ಸ್ ಸಿಕ್ಕಿದೆ ಸಾಕು, ಫುಲ್ ಆಕ್ಸಿಲರೇಷನ್ ಬಿಗಿನ್ಸ್. ಸ್ಪೀಡ್ ನೋಡೋಣ ಇರಿ. ಹಾಗೆ ಕೃಷ್ಣಾಜಪುರಂ ಹೆಂಗೆ ಐಡೆಂಟಿಫೈ ಮಾಡೋದು ಗೊತ್ತಾ, ಒಂದು ಈಸಿ ಟ್ರಿಕ್ ಇದೆ. ಇಂಡಿಯನ್ ರೈಲ್ವೇಸ್ ಅಂತ ಅಥವಾ ಭಾರತೀಯ ರೈಲ್ ಅನ್ನೋದು ಬರ್ತಿರುತ್ತಲ್ಲ ಇಂಜಿನ್ ಮೇಲೆ ಮಧ್ಯದಲ್ಲಿ ನೋಡಿ, ಅಂದರೆ ಇಂಡಿಯನ್ಗೂ ಮತ್ತು ರೈಲ್ವೇಸ್ಗೂ ಮಧ್ಯದಲ್ಲಿ ನೋಡಿ ಒಂದು ಬ್ಲೂ ಕಲರ್ ಸ್ಟಿಕ್ಕರ್ ಹಾಕಿರ್ತಾರೆ. ಅದ್ರ ಜೊತೆ ಒಂದು ಸೆಂಟ್ರಲ್ ಒಂದು ವೈಟ್ ಲೈನ್ ಇರುತ್ತೆ. ಅದನ್ನ ನೋಡಿದ್ರೆ ಆಲ್ಮೋಸ್ಟ್ ಎಕ್ಸಾಕ್ಟಾಗಿ ಹೇಳಲ್ಲ, ಬಟ್ ಆಲ್ಮೋಸ್ಟ್ ಕೃಷ್ಣಾಜಪುರಂ ಲೋಕೋಮೋಟಿವ್ ಅಂತಲೇ ಗೊತ್ತಾಗೋಗುತ್ತೆ. ಸೊ ಹಾಗೆ ಸಹ ಇದರಲ್ಲೂ ಗೊತ್ತಾಯಿತು, ಒಂದು ಬ್ಲೂ ಕಲರ್ ಸ್ಟಿಕ್ಕರ್ ಹಾಕಿದ್ದಾರೆ. ಪ್ಲಸ್ ಈ ಟ್ರೈನ್ಗೂ ಆ್ಯಸ್ ಯೂಶುವಲ್ ಕೃಷ್ಣಾಜಪುರಂ ವ್ಯಾಪ್ 7 ಸಿಗೋದು. ಸೊ ಅದರಿಂದ ಕೃಷ್ಣಾಜಪುರಂ ಲೋಕೋ ಅಂತ ಕನ್ಫರ್ಮ್ ಆಯಿತು. ವ್ಯಾಪ್ 7 ಎಷ್ಟು ಬೇಗ ಆ್ಯಕ್ಸಿಲರೇಟ್ ಮಾಡುತ್ತೋ ಅಷ್ಟೇ ಬೇಗ ಡಿಸಿಲರೇಟ್ ಕೂಡ ಮಾಡ್ತೀನಿ ನೋಡಿ. ಇವಾಗ ಬ್ರೇಕ್ ಹಾಕಿ ನಿಲ್ಲಿಸ್ತಿದ್ದಾನೆ. ಸೊ ಸ್ಪೀಡ್ ನೋಡಿ ಆ್ಯಪ್ ಲೋಡ್ ಆಗೋಷ್ಟು ಟ್ರೈನ್ ಸ್ಲೋನೇ ಮಾಡ್ಬೇಕು ನೋಡಿ. ಆರಾಮಾಗಿ ಸ್ಲೀಪರ್ ಖಾಲಿ ಇದೆ, ಆರಾಮಾಗಿ ಸೈಡ್ ಬರ್ತಲ್ಲಿ ಕೂತಿದ್ದೀನಿ. ಈ ಸತಿ ಒಂಚೂರು ಪ್ಲ್ಯಾನ್ ಚೇಂಜ್ ಅಂತ ಅಂದ್ಕೊಂಡೆ ನಾನು. ಲಾಸ್ಟ್ ಟೈಮು ಆಲ್ಮೋಸ್ಟ್ ಎಲ್ಲಿವರೆಗೂ ಮೇ ಬಿ ಚನ್ನಪಟ್ಟಣ ಅನ್ಸುತ್ತೆ, ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಸಗದಾಗಿದೆ ಒಂಥರ ವ್ಯಾಪ್ 7 ಸೌಂಡ್ ಕೇಳೋಕ್ಕಂತ. ಓಕೆ ಡೀಸೆಲ್ ಲವರ್ಸ್ ಕ್ರಿಟಿಸೈಸ್ ಮಾಡಿಬಿಟ್ರಿ. ಆಮೇಲೆ ಹಂಗೂ ಡೀಸೆಲ್ ಅಂದ್ರೆ ಇಷ್ಟ, ಆಲ್ಕೋ ಅಂದರೆ ಓಕೆ. ಸೊ ಇಲ್ಲಿದೆ ಚನ್ನಪಟ್ಟಣ ತನಕ ಡೀಟೇಲಾಗಿ ಕವರ್ ಮಾಡಿದೆ. ಅಂದರೆ ಪ್ರತಿಯೊಂದು ಸ್ಟೇಷನಲ್ಲೂ ಎಲ್ಲೆಲ್ಲಿ ನಿಲ್ಲಿಸ್ತಾವೆ ಎಲ್ಲ ಕಡೆ ನಿಂತ್ಕೊಂಡು ಇಳಿದು ಎಷ್ಟೊತ್ತು ನಿಲ್ಲುತ್ತೆ ಅದೆಲ್ಲ ಮಾಡ್ಕೊಂಡು ಹೋಗಿದ್ದೆ ನಾನು. ಸೊ ಈ ಸತಿ ಸ್ವಲ್ಪ ಆಪೋಸಿಟ್ ಮಾಡೋಣ. ಮೇನ್ ಸ್ಟೇಷನ್ ಅಂದರೆ ಕೆಂಗೇರಿ ತೆಗಿತೀನಿ, ಅಂದರೆ ಕೆಂಗೇರಿನಲ್ಲಿ ಇಳಿತೀನಿ ಆಯಿತು ಅಂದರೆ. ಯಾಕಂದರೆ ಲಾಸ್ಟ್ ಟೈಮ್ ಇನ್ನೊಂದು ಆಗಿತ್ತು ರೀ, ಶಿವರಾತ್ರಿ ಹಿಂದಿನ ದಿನನೇನೋ ಟ್ರಾವೆಲ್ ಮಾಡ್ತಿದ್ದೆ ಆರಾಮಾಗಿ ಹಿಂಗೆ ಸ್ಲೀಪರಲ್ಲಿ ಆರಾಮಾಗಿ ಸೈಡ್ ಲೋಯರಲ್ಲಿ ಕೂತಿದ್ದೀನಿ. ಮೆಜೆಸ್ಟಿಕ್ವರೆಗೂ ಸೈಡ್ ಲೋಯರ್ ಫುಲ್ ನಂದೇ ಮಜಾ ಅಂದ್ಬಿಟ್ಟು ಆರಾಮಾಗಿ ಕೂತಿದ್ದು. ಮೆಜೆಸ್ಟಿಕಲ್ಲಿ ಹತ್ಕೊಂಡ್ರೆ ನೋಡ್ರಿ ಅಯ್ಯೋ ನಾನು ಸೀಟೇ ಕಿತ್ಕೊಂಡ್ಬಿಟ್ರು. ಆಮೇಲೆ ಡೋರಲ್ಲಿ ಕೂತ್ಕೊಂಡಿದ್ದು ಆಯ್ತು. ಆಮೇಲೆ ಸೊ ಅದಕ್ಕೋಸ್ಕರ ಈ ಸತಿ ಹಂಗೇನು ಮಾಡೋಕ್ಕೋಗಲ್ಲ. ಕೆಂಗೇರಿವರೆಗೂ ನಾನು ಈ ಸೀಟ್ ಬಿಟ್ಟು ಎದ್ದೇಳಲ್ಲ. ಕೆಂಗೇರಿ ಆದಮೇಲೆ ನನ್ನ ಸೀಟ್ ಇದು ಕನ್ಫರ್ಮ್ ಅಂತ ಗೊತ್ತಾಗುತ್ತೆ. ಯಾಕಂದರೆ ಎಷ್ಟು ಜನ ಇದ್ದಾರೋ ಬೆಂಗಳೂರಲ್ಲಿ ಗೊತ್ತಿಲ್ಲ, ರೂಟ್ ಡೈವರ್ಟೆಡ್ ಬೇರೆ. ಸೊ ನೋಡೋಣ, ಇಲ್ಲಿ ಯಶವಂತಪುರದಲ್ಲೂ ನಿಲ್ಲಿಸ್ಬೋದು, ಚಾನ್ಸಸ್ ಇದೆ. ಬಟ್ ನೋಡೋಣ, ಟೈಮ್ ಟೇಬಲ್ ಪ್ರಕಾರ ಹಂಗಿಲ್ಲ. ಬಟ್ ಎಸ್. ಆ್ಯಂಡ್ ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ SMATನಲ್ಲಿ ನಿಮ್ಗೆ ವಾಟರ್ ಬಾಟಲ್ ಸಿಗುತ್ತೆ, ಸ್ನ್ಯಾಕ್ಸ್ ಐಟಮ್ ಸಿಗುತ್ತೆ. ಏನು 12 ಗಂಟೆಗೂ ಸಿಗುತ್ತಾ ಅಂತ ಕೇಳ್ತಿದ್ರೆ 12 ಗಂಟೆಗೂ ಸಿಗುತ್ತೆ. ಇವಾಗ ಪಕ್ಕದಲ್ಲಿ ಹಟಿಯಾ ಎಕ್ಸ್ಪ್ರೆಸ್ ಇತ್ತು, ಹಟಿಯಾ ಎಕ್ಸ್ಪ್ರೆಸ್ ಟ್ರೈನ್ ಹೊರಡುತ್ತೆ. ಅದಾದಮೇಲೆ ತುಂಬ ಅರೈವಲ್ಸು ಇದೆ, ಒಂದೆರಡು ಅರೈವಲ್ ಸಹ ಇದೆ. ಸೊ ಇದೇ ಇರುತ್ತೆ SMATನಲ್ಲಿ. ಸೊ ನಿಮಗೆ ಸ್ನ್ಯಾಕ್ಸ್ ಐಟಮ್ ಸಿಗುತ್ತೆ. ಬಟ್ ಹೊರಗಡೆ SMAT ಎಕ್ಸಿಟ್ ಆಗಿದ ತಕ್ಷಣ ತುಂಬ ಅಂಗಡಿಗಳಿದೆ ರೀ. ಪ್ಲೀಸ್ ಹಿಂಗೆ ಹೇಳಬಾರ್ದು ಊಟದ ಬಗ್ಗೆ, ಬಟ್ ಆದರೆ ಪ್ಲೀಸ್ ಅದು ತಿನ್ನೋಕೆ ಹೋಗಬೇಡಿ. ಹೈಜೀನ್ ಅಂತೂ ಮೇಂಟೈನೇ ಮಾಡಲ್ಲ. ಸೊ ಚೂರು ಹೊರಗಡೆ ಬನ್ನಿ, ಅಂದರೆ ಮೇನ್ ರೋಡ್ ಸೈಡಲ್ಲಿ ಬನ್ನಿ, ಅಲ್ಲೇ ನಿಮಗೆ ಒಳ್ಳೆ ರೆಸ್ಟೋರೆಂಟ್ಸ್ಗಳು ಸಿಗುತ್ತೆ. ಹಳ್ಳಿ ಎಂಟ್ರ್ ಆಗ್ತಾಯಿದ್ದೀವಿ. ಕಾಣುತ್ತಾ ಈ ಕಂಬ ನೋಡಿ, ಈ ಕಾಣುತ್ತೆ ಅನ್ಸುತ್ತೆ. ಕಂಬ ಇದೆಯಲ್ಲ, ಆ ಟ್ರ್ಯಾಕು ಯಲಹಂಕ ಸೈಡಿಂದ ಬರ್ತಾ ಇರೋದು. ಇಲ್ಲಿದೆ ನೋಡಿ, ಈ ಟ್ರ್ಯಾಕು ಯಲಹಂಕ ಕಡೆಯಿಂದ ಬರ್ತಿರೋದು, ಮತ್ತು ನಾವು ಬಾಣಸ್ವಾಡಿ ಕಡೆಯಿಂದ ಬರ್ತಿರೋದು. 2 ಲೈನು ಲೊಟ್ಟೆಗೊಳ್ಳನಹಳ್ಳಿ ಹತ್ರ ಮೀಟ್ ಆಗುತ್ತೆ.
ಇಲ್ಲಿಂದ ಒಂದು ಲೈನು ಯಶವಂತಪುರ ಬೈಪಾಸ್ ಆಗಿ ಹೋಗುತ್ತೆ, ಇನ್ನೊಂದು ಲೈನ್ ಯಶವಂತಪುರ ಕಡೆ ಹೋಗುತ್ತೆ. ಯಶವಂತಪುರ ಫೇಮಸ್ ಕರ್ವ್ ನೋಡಿ, ಇಡೀ ಟ್ರೈನ್ ಕಾಣುತ್ತೆ ಇಲ್ಲಿಂದ. ಆಲ್ಮೋಸ್ಟ್ ವೈಟ್ ಕಲರ್ ಕಾಣಿಸ್ತಿದೆ ನೋಡಿ, ಅದೇ ನಮ್ಮ ಲೊಕೊಮೋಟಿವ್. ಇದು ಫ್ರಂಟ್ ವ್ಯೂ ಆಗಿದ್ರೆ, ಬ್ಯಾಕ್ ಸೈಡ್ ವ್ಯೂ. KSR ಬೆಂಗಳೂರು ಹುಬ್ಬಳ್ಳಿ. ಏನಿದು ಎಷ್ಟು ಫಾಸ್ಟ್ ಮಾಡ್ತಿದ್ದಾನೆ, ಸ್ಕಿಪ್ ಮಾಡ್ತಾನ? ಸ್ಕಿಪ್ ಡೌಟ್ ಅನ್ಸುತ್ತೆ. ಆ್ಯಕ್ಚುಲಿ ಯಶವಂತಪುರ ಸ್ಕಿಪ್ ಮಾಡ್ತಿದ್ದೆ ನೋಡಿ. ಕಾನ್ಸ್ಟೆಂಟ್ 30 ಮೇಂಟೈನ್ ಮಾಡ್ತಿದ್ದಾನೆ. ಏನಿದು ಕನ್ಫರ್ಮ್ ಒಳಗಡೆ ಹತ್ತಿಬಿಟ್ಟಿದ್ದಾರೆ. ನನ್ನ ಫಸ್ಟ್ ಟೈಮ್ ಯಶವಂತಪುರನ ಸ್ಕಿಪ್ ಮಾಡ್ತಿರೋದು. ನಾನು ಓಡಾಡಿರೋ ಟ್ರೈನಲ್ಲಿ ಫಸ್ಟ್ ಟೈಮ್ ಯಶವಂತಪುರ ಸ್ಕಿಪ್ ಮಾಡ್ತಿರೋದು ನೋಡಿ. ಮತ್ತೆ ಇನ್ನೊಂದು ಸತಿ ರಿಪೀಟ್ ಮಾಡ್ತಾ ಇದ್ದೀನಿ, ನಾನು ಟ್ರಾವೆಲ್ ಮಾಡ್ತಿರೋದು ಡೈವರ್ಟೆಡ್ ಟ್ರೈನಲ್ಲಿ. ಅಂದರೆ ಯಾವ ರೂಟಲ್ಲಿ ಹೋಗಬೇಕೋ ಏನೋ ಕಾರಣಾಂತರಗಳಿಂದ ಬೇರೆ ರೂಟ್ ಕಡೆಯಿಂದ ಈ ಟ್ರೈನನ್ನು ಕಳಿಸ್ತಿದ್ದಾರೆ. ಓಕೆನಾ? ಸೊ ನೀವು ವಿಡಿಯೋ ನೋಡ್ಬಿಟ್ಟು ಯಶವಂತಪುರದಿಂದ ಟ್ರೈನ್ ಇದೆಯಲ್ಲ ಅಂದ್ಬಿಟ್ಟು ಇಲ್ಲಿ ಕಾಯ್ಕೊಂಡು ನಿಂತಿರಬೇಡಿ. ಯಶವಂತಪುರದಿಂದ ಟ್ರೈನ್ ಇಲ್ಲ, ಓಕೆನಾ? ಅಂದರೆ ಈ ಟ್ರೈನ್ ಇಲ್ಲ, ಓಕೆನಾ? ನಾರ್ಮಲ್ ರೂಟು SMBTಯಿಂದ ಹೊರಟಿದ ತಕ್ಷಣ ಬೆಂಗಳೂರು ಕಂಟೋನ್ಮೆಂಟ್, ಅದಾದಮೇಲೆ KSR ಬೆಂಗಳೂರು, ಹೀಗೆ ರೂಟ್ ಇರೋದು. ಯಶವಂತಪುರ ಇವತ್ತು ರೂಟ್ ಡೈವರ್ಟೆಡ್ ಕಡೆಯಿಂದ. ಸೊ ಬಾನಸವಾಡಿ ಹೆಬ್ಬಾಳ ಕಡೆ ಬಂದಿದ್ದೀವಿ ನಾವು ಇವತ್ತು. ಆ್ಯಂಡ್ ರೆಗ್ಯುಲರ್ ರನ್ನಲ್ಲಿ ಯಶವಂತಪುರ ಸೈಡ್ ಬರಲ್ಲ ನಾವು. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ನನ್ನ ಫೇವ್ರೇಟ್ ಗೊತ್ತಾ, ಈ ಸೈಡಲ್ಲಿ ನೀವು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಯಶವಂತಪುರದಿಂದ ಮುಂಚೆ, ಅಂದರೆ ನೀವು ಹಂಗಿಂದ ಬರ್ಬೇಕಾದ್ರೆ ಯಶವಂತಪುರದಿಂದ ಅಂದರೆ KSR ಬೆಂಗಳೂರು ಕಡೆಯಿಂದ ನೀವು ಯಶವಂತಪುರ ಕಡೆ ಬರಬೇಕಾದ್ರೆ ಇನ್ನೇನು ಯಶವಂತಪುರ ಎಂಟರ್ ಆಗೋಕ್ಕೆ ಒಂದು ಹಾರ್ಡ್ಲಿ ಒಂದು 500 to 800 ಅಥವಾ 1 ಕಿಲೋಮೀಟರ್ ಇದೆ. ಬೇಕಾದ್ರೆ ಅವ್ರು ಡೋರ್ ಹತ್ರ ಬಂದ್ಬಿಡಿ. ಗಮ್ಮಂತ ಆ ಸ್ಯಾಂಡಲ್ ಸೋಪ್ದು ವಾಸನೆ ಬರುತ್ತೆ, ಮೈಸೂರು ಸ್ಯಾಂಡಲ್. ಏನು ಸಕ್ಕತ್ತಾಗಿರೋದು ಗೊತ್ತಾ, ಇವಾಗ ಗಮ್ಮಂತ ವಾಸನೆ ಬರ್ತದೆ. ನೋಡೋಣ, ಟೆಕ್ನಾಲಜಿ ಏನಾದ್ರು ಇಂಪ್ರೂವ್ ಆದರೆ ಫ್ಯೂಚರಲ್ಲಿ ವೀಡಿಯೋಸ್ ಜೊತೆ ಆಡಿಯೋ ಜೊತೆ ಫೀಲ್ ಜೊತೆ ವಾಸನೆ ಸಹ ಮಾಡ್ಬೋದು. ಆ ಟೆಕ್ನಾಲಜಿ ಬಂದರೆ ತೋರಿಸ್ಬೋದಾಗಿತ್ತು ನನಗೆ ಹೆಂಗಿದೆ ಈ ವಾಸನೆ. ಗಮ್ಮಂತ ಬರುತ್ತೆ ಗೊತ್ತಾ ಇಲ್ಲಿ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ. ಸೊ ಇವಾಗ ನಾವು ಯಶವಂತಪುರ KSR ಬೆಂಗಳೂರು ಮೇನ್ ಲೈನಲ್ಲಿದ್ದೀವಿ. ನೆಕ್ಸ್ಟ್ ಮಲ್ಲೇಶ್ವರಂ ಸ್ಕಿಪ್ ಇದೆ, ಫಸ್ಟ್ ಅದು ನೋಡೋಣ. ಹೈ ಸ್ಪೀಡಲ್ಲಿ ಸ್ಕಿಪ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಮಲ್ಲೇಶ್ವರಂ ನೋಡೋಣ. ಇದು ಯಾವ ಟ್ರೈನ್ ಸಹ ನಾವು ಹೋಗೋದಾಗಿಲ್ಲ. ಅಜ್ಮೀರ್ ಮೈಸೂರು ಇಲ್ಲ, ಅಜ್ಮೀರ್ ಮೈಸೂರು ಆ ಕಡೆ ಹೋಗುತ್ತಾ? ಹಾಂ, ಇದೇ ಇರಬೇಕು ಅನ್ಸುತ್ತೆ. KSR ಬೆಂಗಳೂರು ಹುಬ್ಬಳ್ಳಿ ಆವಾಗಲೇ ನೋಡಿದ್ರಲ್ಲ, ಅದು ಒಂದು KSR ಬೆಂಗಳೂರು ಹುಬ್ಬಳ್ಳಿ ಸ್ಪೆಷಲ್. ಅದು ಖಾಲಿ ಸ್ಟೇಷನ್, ಲೈಟ್ ಸಹ ಇಲ್ಲ ನಮ್ಮ ಸ್ಟೇಷನ್. ಒಂದೇ ಒಂದು ರಿಕ್ವೆಸ್ಟ್ ನನಗೆ ಅಷ್ಟೇ, ಈ ಮರ ನೀನು ಮಾಡಿಬಿಡ್ರಿ ಅಷ್ಟೇ. ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಚೆನ್ನಾಗಿದೆ ಒಂಥರ ರೈಲ್ವೆ ಸ್ಟೇಷನ್ ಮಧ್ಯದಲ್ಲಿ ಮರ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ.
ಒಂದೇ ರಿಕ್ವೆಸ್ಟ್ ಅಷ್ಟೇ ನನ್ನ ಕಡೆಯಿಂದ ರೈಲ್ವೇಸ್ ಕಡೆ. ಕಾವೇರಿ ಎಕ್ಸ್ಪ್ರೆಸ್ ನಿಂತಿದೆ. ಕಾವೇರಿ ಎಕ್ಸ್ಪ್ರೆಸ್ ಡೈವರ್ಟೆಡ್ ಆಗಿದೆ ನೋಡಿ. ಇದು ಸಹ ಇಲ್ಲಿಗೆ ಬರಲ್ಲ, ಆ ಸೈಡ್ ಬರುತ್ತೆ. ನಮ್ಮ ಎರಡನೇ ನಿಲ್ಗಡೆ ಅಂತ ಹೇಳ್ಬೋದು. ಅಫಿಷಿಯಲಾಗಿ ಹೇಳಬೇಕಂದ್ರೆ ನಮ್ಮ ಎರಡನೇ ನಿಲ್ಗಡೆ ಆದಂತಹ KSR ಬೆಂಗಳೂರಿಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ SBC ಪ್ರತಿದಿನ ಇಲ್ಲಿಗೆ ಮೈಸೂರು ಪ್ಯಾಸೆಂಜರ್ನ ನೈಟ್ ಕ್ವೀನ್ ಅಂತ ಸಹ ಕರೀತಾರೆ. ಇಲ್ಲಿಗೆ 11:55ಕ್ಕೆ ಬರುತ್ತೆ ಮತ್ತು 12:15ಕ್ಕೆ ಇಲ್ಲಿಂದ ಹೊರಡುತ್ತೆ. 20 ನಿಮಿಷ ಹಾಲ್ಟು ಕೊಟ್ಟಿದ್ದಾರೆ. ಹಿಂದೆ ನೋಡಿ, ನಾವು ಬಂದಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 10. ಯೂಶ್ವಲಾಗೆ 5, 6 ಅಥವಾ 5, 6, 7 ಇಷ್ಟಕ್ಕೆ ಪ್ಲ್ಯಾಟ್ಫಾರ್ಮ್ ತೊಗೊತಾನೆ. ಈ ಟ್ರೈನ್ ಸಹ ರೂಟ್ ಡೈವರ್ಟೆಡ್ ಆಗಿದೆ. ಸೊ ನಾವು ಯಾವ ರೂಟಲ್ಲಿ ಬಂದವೋ ಅದೇ ರೂಟಲ್ಲಿ ಇದು ಸಹ ಹೋಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಬೆಂಗಳೂರು ಕಂಟೋನ್ಮೆಂಟ್ ಇಲ್ಲ ಬೆಂಗಳೂರು ಈಸ್ಟಲ್ಲೇನೋ ವರ್ಕ್ ನಡೀತಿರ್ಬೋದು, ಅದಕ್ಕೆ ಎಲ್ಲ ಟ್ರೈನ್ ಸಸ್ಪೆಂಡ್ ಮಾಡಿದ್ದಾರೆ ಅನ್ಸುತ್ತೆ ಆ ಕಡೆ. ಓಕೆನಾ? ನಾಂದೇಡ್ ಸಹ ಇಲ್ಲೇ ಇದೆಯಾ ನೋಡಿ. ನಾಂದೇಡು ಸಹ ಸೇಮ್ ರೂಟಲ್ಲಿ ಹೋಗಬೇಕು, ಅದನ್ನು ಸಹ ರೂಟ್ ಡೈವರ್ಟ್ ಮಾಡಿದ್ದಾರೆ. 20 ನಿಮಿಷ ಹಾಲ್ಟು ಇಲ್ಲಿದೆ. ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ಜ್ಯೂಸಸ್ ಸಿಗುತ್ತೆ, ಮತ್ತು ಮಿಲ್ಕ್ ಶೇಕ್ ಆಗಲಿ, ಬಾದಾಮ್ ಮಿಲ್ಕ್ ಆಗಲಿ, ಒಂಥರ ಹೇಳಬೇಕಂದ್ರೆ ಸ್ನ್ಯಾಕ್ಸ್ ಐಟಮ್ಸ್ ನಿಮಗೆಲ್ಲ ಇಲ್ಲಿ ಸಿಗುತ್ತೆ. ವಾಟರ್ ಬಾಟಲ್ ಸಹ ನಿಮಗೆ ಸಿಗುತ್ತೆ. ಊಟ ತಿಂಡಿ ಐಟಮ್ಸ್ಗಳು ನಿಮಗೆ ಸಿಗೋದಿಲ್ಲ. ಓಕೆ, ಈ ಕಡೆ ನೋಡಿ, ಬೆಂಗಳೂರು ಧಾರವಾಡನ ಸೆಕೆಂಡ್ ಮೋಸ್ಟ್ ಪಾಪ್ಯುಲರ್ ಟ್ರೈನ್ ಅಂತ ಹೇಳ್ಬೋದು. ಫಸ್ಟ್ ಟ್ರೈನ್ ಆಬ್ವಿಯಸ್ಲಿ ಜನಶತಾಬ್ದಿ, ಅಥವಾ ಇದೂ ಅಂತ ಸಹ ಕನ್ಸಿಡರ್ ಮಾಡ್ಬೋದು. ಪೈಪೋಟಿ ಎರಡಕ್ಕೂ ಸೇಮ್ ಇದೆ. KSR ಬೆಂಗಳೂರು ಧಾರವಾಡ ವಂದೇ ಭಾರತ್ ಎಕ್ಸ್ಪ್ರೆಸ್ ಫ್ಯೂಚರಲ್ಲಿ ಅಂದರೆ ಶೀಘ್ರದಲ್ಲಿ ಬೆಳಗಾವಿಗೆ ಎಕ್ಸ್ಟೆಂಡ್ ಸಹ ಆಗ್ಬೋದು. ಅಲ್ಲಿ ನೋಡಿ, ಎರಡು ಮೋಸ್ಟ್ ಪಾಪ್ಯುಲರ್ ಟ್ರೈನ್ ಹುಬ್ಳಿಗೆ ಹೋಗೋಕ್ಕೆ ಪಕ್ಕದಲ್ಲೇ ನಿಂತಿದೆ ನೋಡಿ. ಆ ಕಡೆ ಜನಶತಾಬ್ದಿ ಇದೆ, ಈ ಕಡೆ ವಂದೇ ಭಾರತ್ ಇದೆ. ಬಿನ್ನಿ ಮಿಲ್ ಹತ್ರ ಬರ್ತಾಯಿದ್ದೀವಿ. ಇಲ್ಲೊಂದು ಕರ್ವ್ ಬರುತ್ತೆ, ಇಲ್ಲಿಂದ ಆಕ್ಸಿಲ್ರೇಷನ್ ಮಾಡ್ತಾ ನೋಡಿ, ಸಖತ್ತಾಗಿ ಆಕ್ಸಿಲ್ರೇಷನ್ ಆಗುತ್ತೆ. ಇಲ್ಲಿಂದ ಸ್ಪೀಡ್ ಇನ್ಕ್ರೀಸ್ ಆಗ್ತದೆ ಅಂತ ಸೌಂಡಲ್ಲೇ ಗೊತ್ತಾಗುತ್ತೆ ನೋಡಿ, ಟ್ರ್ಯಾಕ್ ಸೌಂಡ್. (22, 23) ಕೃಷ್ಣಾಜಪುರಂ ವ್ಯಾಪ್ 7 ಜೊತೆ ಇಷ್ಟೊಂದು ರೇಟ್ ಶೇರಿಂಗ್ ಇದೆ. ಇಂಟರ್ಸಿಟಿ ಟ್ರೈನ್ ನಮ್ಮ ಕೌಂಟರ್ ಪಾರ್ಟ್ ಅಂದರೆ ಮೈಸೂರು SMET ಬೆಂಗಳೂರು ಪ್ಯಾಸೆಂಜರ್ ನೈಟ್ ಕ್ವೀನ್ ಸಾರಿ ಪ್ಯಾಸೆಂಜರ್ ಅಲ್ಲ, ನೈಟ್ ಕ್ವೀನ್ ಟ್ರೈನ್. ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಕೆಂಗೇರಿಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ KGI. ಪ್ರತಿದಿನ ಇಲ್ಲಿಗೆ SMET ಬೆಂಗಳೂರು ಮೈಸೂರು ನೈಟ್ ಕ್ವೀನ್ ಇಲ್ಲಿಗೆ ಪ್ರತಿದಿನ 12:39ಕ್ಕೆ ಬರುತ್ತೆ ಮತ್ತು 12:40ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು 20 ನಿಮಿಷ ಲೇಟಾಗೆ ಕೆಂಗೇರಿಗೆ ಬಂದಿದ್ದೀವಿ. ಸ್ಟೇಷನ್ ಫುಲ್ಲು ಖಾಲಿ. ಏನೇ ರೀತಿಯ ವಾಟರ್ ಬಾಟ್ಲಾಗಲಿ ಅಥವಾ ಸ್ನ್ಯಾಕ್ಸ್ ಐಟಮ್ಸ್ ಆಗಲಿ ನಿಮಗೆ ಇಲ್ಲಿ ಸಿಗೋದಿಲ್ಲ. ಸೊ ಇದೇ ಲಾಸ್ಟ್ ಸ್ಟೇಷನ್. ಇದಾದಮೇಲೆ ರೆಸ್ಟ್ ಮಾಡ್ತೀನಿ. ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಎಚ್ಚರ ಆಗುತ್ತೋ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ರಿಗೂ ಶುಭ ಮುಂಜಾನೆ.
ಟೋಟಲಾಗಿ 135 ಕಿಲೋಮೀಟರ್ ಟ್ರಾವೆಲ್ ಮಾಡೋದ್ಮೇಲೆ ಬೆಂಗಳೂರಿಂದ ನಮ್ಮ ಇನ್ನೊಂದು ಸ್ಕೆಡ್ಯೂಲ್ ಹಾಲ್ಟಿಂದ ಹೊರಡ್ತಾ ಇದ್ದೀವಿ. ಯಾವುದಪ್ಪ ಅಂದರೆ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿಯ ಒಂದು ದೇವಸ್ಥಾನ ಇಲ್ಲಿದೆ, ಮತ್ತು ಕಾವೇರಿ ತಾಯಿಯ ಮಡ್ಲಲ್ಲಿ ಇವಾಗ ನಾವು ಕಂಟಿನ್ಯೂ ಆಗ್ತಾಯಿದ್ದೀವಿ. ಒಂದು ಬ್ರಿಡ್ಜ್ ಅಂತೂ ಮಿಸ್ ಆಯಿತು, ಇವಾಗ ನೆಕ್ಸ್ಟ್ ಬ್ರಿಡ್ಜ್ ಬರುತ್ತೆ, ಅದನ್ನು ತೋರಿಸ್ತೀನಿ. ಪಶ್ಚಿಮಾಯಿನಿ ಸೊ ಪ್ರತಿದಿನ SMAT ಬೆಂಗಳೂರು ಮೈಸೂರು ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಶ್ರೀರಂಗಪಟ್ಟಣಕ್ಕೆ 3:49 ಬರುತ್ತೆ, ಮತ್ತು ಬೆಳಗಾಂಜಾವ ಮತ್ತು 3:50 ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಎಕ್ಸಾಕ್ಟಾಗಿ ಒಂದೇ 1 ನಿಮಿಷ ಕೂಡ ಡಿಲೇ ಇಲ್ದಂಗೆ ನಾವು 3:49 ಶ್ರೀರಂಗಪಟ್ಟಣಕ್ಕೆ ಬಂದರೆ 3:50 ಶ್ರೀರಂಗಪಟ್ಟಣದಿಂದ ಹೊರಟಿದ್ವಿ. ನಿನ್ನೆ ನೈಟಿಂದ ಬೆಂಗಳೂರು ಔಟ್ಸ್ಕರ್ಟ್ಸ್ ಕೆಂಗೇರಿವರೆಗೂ ಏನೂ ಇರಲಿಲ್ಲ. ಕೆಂಗೇರಿ ಆದಮೇಲೆ ಬಿಡದಿ ಹತ್ರ ಇನ್ನೇನು ಎಂಟರ್ ಆಗ್ಬೇಕಂದ್ರೆ ಅದ್ರ ಎಕ್ಸಿಟ್ ಆಗಬೇಕಂತಂತೂ ಸ್ಟಾರ್ಟ್ ಮಾಡಿದ್ರು ನಮ್ಮ ಲೋಕೋ ಪೈಲಟ್ ಅವರು ಅಗ್ರೆಸಿವ್ ಆಕ್ಸಲರೇಷನ್ಗೆ ಏನು ಆಕ್ಸಲರೇಟ್ ಮಾಡ್ತಿದ್ದಾರೆ ಗೊತ್ತಾ, ಸಾಕತ್ತಾಗಿದೆ. ಸೊ ನಾಗೇನಹಳ್ಳಿ ಎಂಟರ್ ಆಗ್ತಾಯಿದ್ದೀವಿ. ನಾಗೇನಹಳ್ಳಿನಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಅದು ಒಂದು ಗೂಡ್ಸ್ ಲೈನ್ ಆ ಕಡೆ ಇದೆ, ಒಂದು ಗೂಡ್ಸ್ ನಿಂತಿದೆ ಆ ಕಡೆ, ಅದು ಅಪ್ಪು ಲೂಪ್ ಲೈನು, ಅದ್ರ ಪಕ್ಕದಲ್ಲಿರೋದು ಅಪ್ಪು ಮೇನ್ ಲೈನು, ಅಂದರೆ ಹೋಗೋ ಸೈಡು ಮೇನ್ ಲೈನ್. ಅದು ಇಲ್ಲಿ ಕಾಣಿಸ್ತಿರೋ ಟ್ರ್ಯಾಕು ಡೌನ್ ಮೇನ್ ಲೈನು, ಮತ್ತು ನಾವಿರೋದು ಡೌನ್ ಲೂಪು. ಸೊ ನಮ್ಮನ್ನು ನೋಡಿ ರಿವರ್ಸ್ ಲೂಪ್ಗೆ ಹಾಕ್ಬಿಟ್ಟು ನಾಗೇನಹಳ್ಳಿ ಎಂಟ್ರಿ ಕೊಡ್ತಿದ್ದೆ ನೋಡಿ. ನಾವು ರಿವರ್ಸ್ ಲೂಪ್ ಇದೆ ಆ್ಯಕ್ಚುಲಿ, ಇದು ಡೌನ್ ಲೂಪ್ ಇದು, ನಾವು ಅಪ್ಪಲ್ಲಿ ಎಂಟ್ರ್ ಆಗ್ತಾಯಿದ್ದೀವಿ. ನೋಡಿ ಕರೆಕ್ಟಾಗಿ ಕಾಣುತ್ತೆ. ಅಪ್ ಮೇಯ್ನು, ಡೌನ್ ಮೇಯ್ನು, ಮತ್ತು ನಾವಿರೋದು ಡೌನ್ ಲೂಪಲ್ಲಿ. ಸೊ ಟೋಟಲಾಗೆ 145 ಕಿಲೋಮೀಟರ್ ಅಂದ್ಕೊಳ್ಳಿ ಅಂದಾಜು. SMAT ಬೆಂಗಳೂರಿಂದ ಮೈಸೂರವರೆಗೂ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಆದಂತಹ ಮೈಸೂರಿಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ MYS. ಪ್ರತಿದಿನ ಇಲ್ಲಿಗೆ SMAT ಬೆಂಗಳೂರು ಮೈಸೂರು ಪ್ಯಾಸೆಂಜರ್ 4:15 ಬರುತ್ತೆ. ಇವತ್ತು 4:28 ಬಂದಿದ್ದಾನೆ. ಸೊ ಹೇಳಬೇಕಂದ್ರೆ 2 ನಿಮಿಷ ಬಿಫೋರ್ ಟೈಮಾಗೆ ಮೈಸೂರು ಎಂಟ್ರಾಗಿದ್ದೀವಿ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಕೋಬೇಕಂದ್ರೆ ಈಸಿಯಾಗಿತ್ತು, ಚೆನ್ನಾಗಿತ್ತು, ವಾಶ್ರೂಮ್ಸ್ ಎಲ್ಲ ಕ್ಲೀನಾಗಿತ್ತು, ಕಂಫರ್ಟಬಲ್ ಬಂತು, ಆರಾಮಾಗಿ ಬಂದಿದ್ದೆ ನಾನು. ಸ್ಲೈಡ್ಲೂ ಇರಲ್ಲ, ಆರಾಮಾಗಿ ಮಲ್ಕೊಂಡು ಸಹ ಬಂದೆ. ಸೊ ಸ್ಟ್ರೆಸ್ ಅಂತ ಕೂಡ ಏನು ಅನಿಸಿಲ್ಲ, ಚೆನ್ನಾಗಿತ್ತು ಜರ್ನಿ. ಆನ್ ಟೈಮಾಗಿ ಬಂದಿದ್ದಾನೆ. ಸೊ ಪಂಕ್ಚುಯಾಲಿಟಿನಲ್ಲೂ ಚೆನ್ನಾಗಿತ್ತು, ಕ್ಲೀನ್ನೆಸ್ ಚೆನ್ನಾಗಿತ್ತು, ವಾಶ್ರೂಮ್ಸು ಸಹ ಕ್ಲೀನಾಗಿತ್ತು. ಸೀಟ್ ಅವೈಲಬಿಲಿಟಿ ನಿಮ್ಗೆ ಹೇಳ್ದಂಗೆ ಅನ್ರಿಸರ್ವ್ ಟ್ರೈನ್ ಆಗಿದ್ರೂ ಇದರಲ್ಲಿ 3 ಸ್ಲೀಪರ್ ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಫಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ 40 ರೂಪೀಸ್ ಆಗುತ್ತೆ. ಈ ಟ್ರೈನಲ್ಲಿ ಅನ್ರಿಸರ್ವ್ ಕ್ಲಾಸ್ ಮಾತ್ರ ಇರೋದು, ಇದರಲ್ಲಿ ಯಾವುದೇ ರೀತಿ ರಿಸರ್ವೇಷನ್ ಇಲ್ಲ. ಪ್ಲಸ್ ಇನ್ನೊಂದು ಆ್ಯಪ್ ಇಟ್ಕೊಳ್ಳಿ, ನೀವು ಅನ್ರಿಸರ್ವ್ ಟಿಕೆಟ್ ತೊಗೊಂಡು ಸ್ಲೀಪರಲ್ಲಿ ಹತ್ತಕ್ಕಾಗಲ್ಲ ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಇಲ್ಲ, ನೀವು ಅನ್ರಿಸರ್ವ್ ತೊಗೊಂಡು ಸ್ಲೀಪರಲ್ಲಿ ಸಹ ಟ್ರಾವೆಲ್ ಮಾಡಬಹುದು. ಬೇರೆ ಟ್ರೈನಲ್ಲ, ಈ ಟ್ರೈನಲ್ಲಿ. ಓಕೆ,
ಸೊ ಇದಾಗಿತ್ತು ನನ್ನ ರಿವ್ಯೂ ನೈಟ್ ಕ್ವೀನ್ ಜರ್ನಿ ಎಕ್ಸ್ಪೀರಿಯೆನ್ಸ್. ಈ ಟ್ರೈನ ಮುಂಚೆ ನೈಟ್ ಕ್ವೀನ್ ಅಂತ ಕರೆಯೋರು, ಬಟ್ ನಿಮಗೆ ಗೊತ್ತಲ್ಲ ಸಿದ್ಧಗಂಗಾ ಎಕ್ಸ್ಪ್ರೆಸ್ನ ಯಾವಾಗ ಇಂಟರ್ಸಿಟಿ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಟ್ರೈನ್ಗೂ ಹೆಸರು ಹೊಟ್ಟೋಯ್ತು. ಸೊ ಮೈಸೂರಿಂದ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ರೆಸೆಂಟೇಷನ್ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್. ಮೈಸೂರಿಂದ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.